ಚಿಲ್ಲಿ ಚಿಕನ್ ಗ್ರೇವಿ ನಾನ್ ವೆಜ್ ರೆಸಿಪಿನಲ್ಲೇ ಅದ್ಭುತ ರುಚಿ ಕೊಡುವಂಥ ಒಂದು ರೆಸಿಪಿ. ಅರ್ಧ kg ಅಷ್ಟು ಚಿಕನ್ಗೆ ಮಸಾಲ ಗ್ರೈಂಡ್ ಮಾಡ್ಕೊಳ್ಳೋಣ. ಈರುಳ್ಳಿ, ಕೊತ್ತಂಬರಿ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಗೋಡಂಬಿ, ಮೊಸರು, ಸ್ವಲ್ಪ ನೀರು, ಹಾಗೆ 1 ಸ್ಪೂನಷ್ಟು ಉಪ್ಪು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ಚಿಕನ್ಗೆ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಅರ್ಧ ಗಂಟೆ ಮ್ಯಾರಿನೇಷನ್ ಮಾಡ್ಕೊಳ್ಳೋಣ. ಅರ್ಧ ಗಂಟೆ ನಂತರ ಗ್ರೇವಿಗೋಸ್ಕರ ಎಣ್ಣೆಯಲ್ಲಿ ಹೋಲ್ ಮಸಾಲೆಗಳು, ಈರುಳ್ಳಿ, ಕರಿಬೇವು, ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದ ನಂತರ ಅರಿಶಿನ, ಧನಿಯಾ ಪೌಡರ್, ಜೀರಿಗೆ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಂಡ ನಂತರ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋಂಥ ಚಿಕನ್ ಹಾಕಿ ಈ ಒಗ್ಗರಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಚಿಕನ್ನ ಹುರ್ಕೋಬೇಕು. ಇದಾದ ನಂತರ ಗ್ರೇವಿಗೋಸ್ಕರ ಸ್ವಲ್ಪ ನೀರು ಹಾಕೋಣ. ಸುಮಾರು 1ರಿಂದ 1.5 ಕಪ್ಪಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿಟ್ಟು ಬೇಯಿಸ್ಕೋಬೇಕು. ಫ್ಲೇವರ್ಗೋಸ್ಕರ ಸ್ವಲ್ಪ ನಾನು ಇದಕ್ಕೆ ಕಸೂರಿ ಮೇಥಿ ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ಬಿಟ್ಟ ನಂತರ ಮತ್ತೆ ಇನ್ನೊಂದು ಸತಿ ಇದನ್ನು ಸ್ಟಿರ್ ಮಾಡ್ಕೊಳ್ಳೋಣ. ನಂತರ ಫುಲ್ ಸಿಮ್ಮಲ್ಲಿಟ್ಟು ಚೆನ್ನಾಗಿದು ಕುಕ್ ಆಗೋವರೆಗೂ, ಸ್ವಲ್ಪ ಗಟ್ಟಿಯಾಗೋವರೆಗೂ ಸುಮಾರು 20 ನಿಮಿಷ ಇದನ್ನು ಮುಚ್ಚಿಟ್ಟು ಬೇಯಿಸ್ಕೋಬೇಕು. 20 ನಿಮಿಷದ ನಂತರ ಗ್ರೇವಿನೂ ಗಟ್ಟಿಯಾಗಿದೆ, ಚಿಕನ್ ಕೂಡ ಬೆಂದಿದೆ. 1 ಸ್ಪೂನಷ್ಟು ಎಣ್ಣೆಯಲ್ಲಿ ಕ್ಯಾಪ್ಸಿಕಮ್ ಕಟ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ, ಸ್ವಲ್ಪ ಇದು ಕ್ರಂಚಿ ಆಗೋವರೆಗೂ. ಚಿಲ್ಲಿ ಚಿಕನ್ ಜೊತೆಗೆ ಈ ಕ್ಯಾಪ್ಸಿಕಮ್ನ ಘಮ ಮತ್ತು ಆ ಕ್ರಂಚಿನೆಸ್ ತುಂಬ ಚೆನ್ನಾಗಿರುತ್ತೆ. ಗ್ರೇವಿಗೆ ಮೇಲಿಂದ ಇದನ್ನು ಹಾಕೋತಾ ಇದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ, ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿಯಾಗಿರುವಾಗಲೇ ಇದನ್ನು ಚಪಾತಿ, ಮುದ್ದೆ, ಅನ್ನ, ರೊಟ್ಟಿ ಇದಕ್ಕೆಲ್ಲ ಸೈಡ್ ಡಿಶಲ್ಲಿ ಸರ್ವ್ ಮಾಡಿ. ಸೊ ಚಿಲ್ಲಿ ಚಿಕನ್ ಗ್ರೇವಿ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ.